ವೆಲ್ಕಮ್ ಬ್ಯಾಕ್. ಉತ್ತರ ಕನ್ನಡ ಜಿಲ್ಲೆಯ ಪುರಾಣ ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ದೇವಾಲಯದ ಜಾಗದ ಸುತ್ತಮುತ್ತ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿವೆ. ಇದರ ಜೊತೆಗೆ ದೇವಸ್ಥಾನದ ಸುತ್ತಮುತ್ತ ಇರುವ ಜಾಗವೇ ಪರರ ಪಾಲಾಗ್ತಿದೆ. ಯಾಕೆ, ಏನಾಯ್ತು ಅಂತೀರಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪ್ರಸಿದ್ಧ ಮಹಾಬಲೇಶ್ವರನಿಗೂ ಒತ್ತುವರಿ ಕಾಟ. ಪುರಾತತ್ವ ಇಲಾಖೆಯ ಜಾಗ ಪರರ ಪಾಲು. ದೇವಾಲಯದ ಸುತ್ತ ತಲೆ ಎತ್ತಿದ ಅಕ್ರಮ ಕಟ್ಟಡ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಮಹಾಬಲೇಶ್ವರ ದೇವಾಲಯ ವಿಶ್ವ ಪ್ರಸಿದ್ಧಿ ಪಡೆದ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು. ಪುರಾತತ್ವ ಇಲಾಖೆ ಸುಪರ್ದಿಯಲ್ಲಿ ಬರುವ ಈ ದೇವಾಲಯದ ಆಡಳಿತ ಮಾತ್ರ ವಿವಾದದ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಮಿತಿಯ ಮುತುವರ್ಜಿಯಲ್ಲಿದೆ. ಆದರೆ ಇದೀಗ ಈ ದೇವಾಲಯದ ಸುತ್ತಮುತ್ತ ಅನಧಿಕೃತ ಕಟ್ಟಡಗಳು ತಲೆ ಎತ್ತುತ್ತಿದೆ. ಕಂದಾಯ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ ವ್ಯಾಪ್ತಿಯ ಜಾಗವನ್ನ ಸ್ಥಳೀಯರು ಒತ್ತುವರಿ ಮಾಡಿ ಅಕ್ರಮವಾಗಿ ಬಹು ಅಂತಸ್ತಿನ ಕಟ್ಟಡ ಕಟ್ಟುತ್ತಿದ್ದಾರೆ. ಇದರಿಂದ ದೇವಾಲಯಕ್ಕೆ ಹಾನಿಯ ಭಯ ಕಾಡ್ತಿದೆ. ನಿಯಮಗಳ ಪ್ರಕಾರ ದೇವಾಲಯದ ಸುತ್ತಮುತ್ತ ಯಾವುದೇ ಹೊಸ ಕಟ್ಟಡ ಅಥವಾ ನವೀಕರಣ ಮಾಡುವಂತಿಲ್ಲ. ಹೀಗಿದ್ರೂ ದೇವಾಲಯಕ್ಕೆ ಅಂಟಿಕೊಂಡು ಬಹುಮಹಡಿ ಕಟ್ಟಡ ನಿರ್ಮಾಣವಾಗ್ತಿದ್ರೆ ಪುರಾತತ್ವ ಇಲಾಖೆ ಜಾಗವನ್ನೇ ನುಂಗಿ ಕಟ್ಟಡಗಳು ಎದ್ದಿವೆ. ಆದರೆ ಸಂಬಂಧಪಟ್ಟ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿದೆ. ಇಲ್ಲಿ ದಿನನಿತ್ಯ ಇಲ್ಲಿ ಕಾನೂನು ವಿರುದ್ಧ ಕೆಲಸ ನೋಡಿದ್ರೆ ನಮಗೆಲ್ಲ ಬೇಸರ ತಂದಿದೆ. ದೇವಸ್ಥಾನ ಸುತ್ತಮುತ್ತ ಬಂದು ಇಳಿದಂಥ ಸಂದರ್ಭದಲ್ಲಿ ದೇವಸ್ಥಾನದ ದ್ವಾರ ಯಾವುದು ಹೇಳೋದೊಂದು ನಮಗೆ ಹುಡುಕೋದು ಕಷ್ಟ ಆಗಿದೆ ಸಾರ್ವಜನಿಕರಿಗೆ. ಅಂಥದ್ರಲ್ಲಿ ಇಲ್ಲಿ ದಿನನಿತ್ಯ ಮತ್ತು ದೇವಸ್ಥಾನ ಸುತ್ತಮುತ್ತ ಅತಿಕ್ರಮಣ ಮಾಡಿ ಅನಧಿಕೃತವಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗು, ಮಹಾಬಲೇಶ್ವರನ ಶಿಖರ ಕಾಣುವ ಬದಲಾಗಿ ಯಾವುದೋ ಲಾಜಿಂಗ್ನ ಇದು ಟ್ಯಾಂಕ್ ಕಾಣುವಂಥ ಸಂದರ್ಭ ಒದಗಿ ಬಂದಿದೆ. ಯಾರೂ ಇದನ್ನು ಲಕ್ಷ್ಯ ಹಾಕುವವರಿಲ್ಲ. ಹಾಗಾಗಿ ಬರಲಿರುವ ದಿನದಲ್ಲಿ ಈ ಸಾರ್ವಜನಿಕರ ಅಥವಾ ಪ್ರವಾಸಿಗರ ಅನುಕೂಲಕ್ಕೆ ಎಲ್ಲ ಅಧಿಕಾರಿಗಳು ಈ ತಕ್ಷಣ ಈ ಕಾಮಗಾರಿಯನ್ನು ನಿಲ್ಲಿಸಬೇಕು. ಈ ಹೊಸ ಸಮಿತಿ ರಚನೆ ಆದಮೇಲೆ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದ ಒಳಗಡೆ ಇರುವಂತಹ ದೇವಾಲಯವನ್ನು ಕೂಡ ಯಾವುದೇ ಪುರಾತತ್ವ ಇಲಾಖೆಯ ಪರವಾನಗಿ ಇಲ್ಲದೆ ಕಟ್ತಾ ಇದ್ದಾರೆ. ಯಾರ್ಯಾರದು ಹಣವನ್ನು ತೆಗೆದುಕೊಂಡು ಅದಕ್ಕೆ ಒಂದು ರಸೀದಿ ಇಲ್ಲದೆ ಲಕ್ಷಾಂತರ ಹಣವನ್ನು ಕಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ನೆಲಹಾಸನ್ನು ಮಾಡಿದ್ದಾರೆ. ದೇವಸ್ಥಾನ ಪುನರುಜ್ಜೀವನ ಅಂತ ಕಟ್ಟಡವನ್ನು ಕಟ್ಟಿದ್ದಾರೆ. ಅದೇ ರೀತಿ ದೇವಸ್ಥಾನದ ತಾಗಿ ಹಿಂಭಾಗದಲ್ಲಿಯೇ ವಸತಿಗೃಹಗಳು ನಡೀತಾ ಇದೆ. ಈ ವಸತಿಗೃಹ ಅನಧಿಕೃತ ಅಂತ ಹೇಳಿದ್ರು ಕೂಡ ಈ ಗ್ರಾಮ ಪಂಚಾಯತ್ ಗೋಕರ್ಣ ಇದೆ, ಅವ್ರಿಗೆ ಹೇಳಿದ್ರೆ ತಮಗದು ಸಂಬಂಧ ಇಲ್ಲ ಅಂತಾರೆ. ACDCಗಳಿಗೆ ಕಂಪ್ಲೇಂಟ್ ಮಾಡಿದಂಥ ದೂರುದಾರರಿದ್ದಾರೆ, ಅವ್ರಿಗೆ ಕೂಡ ಸರಿಯಾದ ಒಂದು ಉತ್ತರವನ್ನು ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ಇನ್ನು ಮಹಾಬಲೇಶ್ವರ ದೇವಾಲಯದ ಜಾಗವೇ ಒತ್ತುವರಿಯಾಗಿ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಕಂಡ್ರೆ ಇತ್ತ ರಸ್ತೆಗಳನ್ನೇ ನುಂಗಲಾಗಿದೆ. ಇದರಿಂದ ಐತಿಹಾಸಿಕ ದೇವಾಲಯವೇ ಮುಚ್ಚಿ ಹೋಗುತ್ತಿದೆ. ಇದರ ಜೊತೆಗೆ ನಿರ್ಮಾಣವಾದ ಕಟ್ಟಡಗಳ ಶೌಚಾಲಯ ಹಾಗೂ ಘನತ್ಯಾಜ್ಯ ನೀರು ದೇವಾಲಯದ ಒಳಗೆ ಪ್ರವೇಶಿಸುತ್ತಿದ್ದು ಇಲ್ಲಿನ ತಾಮ್ರ ಗೌರಿ ಸೇರಿದಂತೆ ಪವಿತ್ರ ಜಲಗಳು ಮಲಿನವಾಗುತ್ತಿವೆ. ದೇವಾಲಯಕ್ಕೆ ಇದೇ ನೀರನ್ನ ಬಳಸುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಕುರಿತು ಜಿಲ್ಲಾಡಳಿತ ಹಾಗೂ ಪುರಾತತ್ವ ಇಲಾಖೆಗೆ ದೂರು ನೀಡಲಾಗಿದೆ. ಆದರೆ ಕ್ರಮ ಕೈಗೊಳ್ಳುತ್ತೇವೆ ಎನ್ನುವ ಆಡಳಿತ ಕೊನೆ ಪಕ್ಷ ನಿರ್ಮಾಣವಾಗುತ್ತಿರುವ ಕಟ್ಟಡಗಳನ್ನ ಬಂದ್ ಮಾಡಿಸುವ ಕೆಲಸಕ್ಕೂ ಸಹ ಕೈ ಹಾಕದೆ ನಿರ್ಲಕ್ಷಿಸಿದೆ. ಗೋಕರ್ಣ ರಿಲೇಟೆಡ್ 2-3 ಇಲಾಖೆ ಬರುತ್ತದೆ. ನೀವು ಹೇಳೋ ಥರ ಮುಜರಾಯಿ ಅವರದ್ದು ಬರುತ್ತದೆ, ಗ್ರಾಮ ಪಂಚಾಯತ್ ಬರುತ್ತದೆ, ರೆವೆನ್ಯೂ ಜಾಗ ಬರುತ್ತದೆ, ಮತ್ತು ಅಲ್ಲಿ CRZ ಲಿಮಿಟ್ ಕೂಡ ಬರ್ತದೆ. ಸೊ ನಾವು ಏನು CRZ ಅಲ್ಲಿ ಬರ್ತದೆ ಮತ್ತು ರೆವೆನ್ಯೂ ಜಾಗ ಏನು ಬರ್ತಾ ಇದೆ, ಈಗ ಜಸ್ಟ್ ಸದ್ಯಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಎನ್ಕ್ರೋಚ್ಮೆಂಟ್ ರಿಮೂವಲ್ಗೆ. CRZ ಅಲ್ಲಿ ಏನು ಬರ್ತದೆ, ನಮ್ಮಲ್ಲಿ DC ಕೆಳಗಡೆ ಕಮಿಟಿ ಬರುತ್ತದೆ. ಸೊ ಬಟ್ ನಮ್ಮ CRZ ನೇಮ ಪ್ರಕಾರ ಅದು ರೆಗ್ಯುಲರೈಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ಬಟ್ ಅದು ಪ್ರೈವೇಟ್ ಜಾಗದಲ್ಲಿ ಇರೋದ್ರಿಂದ ಅದಕ್ಕೂ ಒಂದು ಡೈರೆಕ್ಷನ್ ಕೊಡಿ ಅಂತ ಸ್ಟೇಟಿಗೆ ಕಳಿಸಿದ್ದೀವಿ. ಅವ್ರದ್ದೇ ಜಾಗ ಇದೆ, ಅವರೇ ಕಟ್ಕೊಂಡಿದ್ದಾರೆ, ಬಟ್ ಇಟ್ ಇಸ್ CRZ ವೈಲೇಷನ್. ಮುಜರಾಯಿ ರಿಲೇಟೆಡ್ ನಾನು ಪರಿಶೀಲನೆ ಮಾಡ್ತೀನಿ. 1 by 1 ಏನು ಕೋರ್ಟಲ್ಲಿ ಆದೇಶ ಆಗಿದೆಯೋ ಅದು ಪ್ರಯಾರಿಟಿ ಮೇಲೆ ಈಗ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ದೇವಾಲಯದ ಸುತ್ತಮುತ್ತಲೂ ಒತ್ತುವರಿಯಿಂದ ರಸ್ತೆಗಳು ಮತ್ತಷ್ಟು ಕಿರಿದಾಗುತ್ತಿದೆ. ಇದಲ್ಲದೆ ದೇವಾಲಯಕ್ಕೆ ಅಂಟಿಕೊಂಡೇ ಬೃಹತ್ ಕಟ್ಟಡಗಳು ತಲೆ ಎತ್ತುತ್ತಿದೆ. ಇನ್ನಾದರೂ ಪುರಾತತ್ವ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅತಿಕ್ರಮಣ ತೆರವು ಮಾಡಬೇಕಿದೆ. ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.